ಟೈಮಿಗೆ ಬಸ್ ಬರತ್ತಾ? ಇಲ್ಲ ಲೇಟ್ ಆಗುತ್ತೆ sometimes. ಲೇಟ್ ಆಗತ್ತೆ, ಎಷ್ಟೊತ್ತಾಗತ್ತೆ? Like 5-10 minutes ಲೇಟ್ ಆಗುತ್ತೆ. ಹ್ಮ್ And 201 especially like ಕರೆಕ್ಟ್ ಆಗಿ ಬರಲ್ಲ. ಹ್ಮ್ ಅದೇ ಲೇಟ್ ಆಗುತ್ತೆ. Sometimes 9 o'clock ಬರುತ್ತೆ. ಹ್ಮ್ Sometimes 9:15, sometimes 9:30 ಆಗುತ್ತೆ. ಹ್ಮ್ So ನೀವು ಕಾಲೇಜಲ್ಲಿ ಎಷ್ಟೊತ್ತಿಗೆ ಇರ್ಬೇಕು? 10 ಇರ್ಬೇಕು. Mondays ಬಸ್ಸಲ್ಲಿ ಒಳಗಡೆ ರಶ್ ತುಂಬಾ ಇರತ್ತಾ? ತುಂಬಾ ಇರತ್ತೆ. ಟೈಮ್ನಲ್ಲಿ ಜಾಸ್ತಿ ಜನ ಇರ್ತಾರೆ. ಹ್ಮ್ ವಾಪಸ್ ಬರ್ಬೇಕಿದ್ರೆ ಕಾಲೇಜಿಂದ ಹ್ಮ್ ಅದು ತುಂಬಾ ರಶ್ ಆಗುತ್ತೆ. ಈಗ ಬಸ್ ನಂಬರ್ ಆಫ್ ಬಸ್ಸಸ್ ಜಾಸ್ತಿ ಮಾಡಿದ್ರೆ ರಶ್ ಒಳಗಡೆ ಕಡಿಮೆ ಆಗತ್ತೆ ಅನ್ಸುತ್ತಾ? ಕರೆಕ್ಟ್ ಟೈಮಿಗೆ ಬಸ್ ಬರುತ್ತೆ ಅನ್ಸುತ್ತಾ? ಹಾ, ನಂಬರ್ ಆಫ್ ಬಸ್ಸಸ್ ಜಾಸ್ತಿ ಆಯ್ತು ಅಂದ್ರೆ, ಫ್ರೀಕ್ವೆನ್ಸಿ ಜಾಸ್ತಿ ಆಯ್ತು ಅಂದ್ರೆ ಕಡಿಮೆ ಆಗತ್ತಾ? ಈಗ 4500 ಬಸ್ಸು ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿದ್ದಾರೆ ಬೆಂಗಳೂರಿಗೆ. ಬಟ್ ಇವರು BMTC ಅವರು ಇನ್ನೂ ಹಾಕೇ ಇಲ್ಲ ಅದನ್ನ ರಸ್ತೆ ಮೇಲೆ. ಸೊ 4500 ಬಸ್ಸಸ್ ಸ್ಯಾಂಕ್ಷನ್ ಆಗಿದ್ರು ರಸ್ತೆಗೆ ಬಂದಿಲ್ಲ. ಸೊ ಐ ಆಮ್ ಟ್ರೈಂಗ್ ಟು ಕ್ರಿಯೇಟ್ ಅ ಕ್ಯಾಂಪೇನ್. ಈ 4500 ಅಡಿಷನಲ್ ಬಸ್ ಬೆಂಗಳೂರಿಗೆ ಬಂದ್ರೆ ಈ ತರ ನಿಮ್ಮಂತ ಎಷ್ಟೋ ಜನಕ್ಕೆ ಹೆಲ್ಪ್ ಆಗತ್ತೆ ತಾನೇ. ಇದರಿಂದ ಫ್ರೀಕ್ವೆನ್ಸಿ ಜಾಸ್ತಿ ಆಗತ್ತೆ, ಬಸ್ ಒಳಗಡೆ ರಶ್ ಕಡಿಮೆ ಆಗತ್ತೆ ಅಲ್ವಾ? ಇನ್ನೇನ್ ಮಾಡ್ಬೋದು ಅನ್ಸುತ್ತೆ BMTC ಇಫ್ ಯು ಹ್ಯಾಡ್ ಪವರ್? ಕ್ಲೀನ್ ಆಗಿರ್ಬೋದು, ಹ್ಮ್ ಒಳಗಡೆ ಕ್ಲೀನ್ ಆಗಿರ್ಬೋದು. ಹ್ಮ್ ಅಂಡ್ ಬೋರ್ಡ್ಸ್ ಕರೆಕ್ಟ್ ಆಗಿರ್ಬೇಕು. ಬೋರ್ಡ್ಸ್. ನೀವು BMTC ಆಪ್ ಯೂಸ್ ಮಾಡ್ತೀರಾ? ಇಲ್ವಾ? ಮೊಬೈಲ್ಸ್ ಅಲೌಡ್ ಇಲ್ಲ ಕಾಲೇಜ್ಗೆ. ಓಕೆ. ಬಸ್ಸು ರಶ್ ಇರತ್ತಾ? ಫುಲ್ಲು ಯಾವಾಗ್ಲೂ ರಶ್ ಇರುತ್ತೆ. ಬಸ್ಸು ನೀವು ಈ ಫೈಟನ್ನು ಹೋಗತ್ತಲ್ಲ, ಇದ್ರಲ್ಲೇ ಹೋಗೋಣ. ಸೊ ಈ 4500 ಹೊಸ ಬಸ್ ಸ್ಯಾಂಕ್ಷನ್ ಮಾಡಿದ್ದಾರೆ ಬ್ರದರ್ ಕೇಂದ್ರ ಸರ್ಕಾರ. ಬಟ್ ಇಲ್ಲಿ BMTC ಅವರು ಅದನ್ನ ರಸ್ತೆಗೆ ಬಿಟ್ಟಿಲ್ಲ. ಹೊಸ ಬಸ್ ಬಿಟ್ರೆ ಇನ್ನೊಂದ್ ಸ್ವಲ್ಪ ರಶ್ ಕಡಿಮೆ ಆಗತ್ತೆ ಅಂತ ಅನ್ಸಲ್ವಾ? ಅಲ್ಲ, ಬಸ್ ಜಾಸ್ತಿ ಆಯ್ತು ಅಂತಂದ್ರೆ ಈಗ ಕಾರಲ್ಲಿ ಹೋಗೋರು, ಟೂ ವೀಲರ್ ಅಲ್ಲಿ ಹೋಗೋರು ಬಸ್ಸಿಗೆ ಬರ್ತಾರವ. ಕರೆಕ್ಟ್ ಟೈಮಿಗೆ ಬಸ್ ಬಂತು ಅಂತಂದ್ರೆ ಬಸ್ ನಂಬರ್ ಜಾಸ್ತಿ ಆಗತ್ತೆ ಅಲ್ವಾ? ಇವ್ರು 4500 ಬಸ್ಸು ಬಿಟ್ರು ಇವ್ರು ರಸ್ತೆಗೆ ಬಸ್ಸೇ ಬಿಟ್ಟಿಲ್ಲ. ಸೊ ಇದು ನಿಲ್ಸಲ್ವಾ? ಇದು ನಿಲ್ಸಲ್ವಾ? ಇದು ಸಿಗ್ನಲ್ ಬಿಟ್ರೆ ನಿಂದ್ರಿಸೋದೇ ಇಲ್ಲ ಸರ್, ಬಸ್ ಹಂಗೆ ಹೋಗ್ಬಿಡ್ತಾರೆ. ಸಿಗ್ನಲ್ ಅವ್ರು ನಿಲ್ಸ್ಲೇಬೇಕು ತಾನೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸರ್, ಆದ್ರೆ ನಿಲ್ಸೋದಿಲ್ಲ. ಸಿಗ್ನಲ್ ಬಿಟ್ಟಿದ್ರೆ ಹಂಗೆ ಹೋಗ್ಬಿಡ್ತಾರೆ. ಹಾ, ನಿಮ್ ಟೈಮಿಗೆ ಬರುತ್ತೆ. ರಶ್ ಇರುತ್ತೆ ಬೆಳಗ್ಗೆ. ಇವತ್ತೇ ಕಡಿಮೆ ಇದೆ. ಜಾಗ ಇರಲ್ಲ, ಪ್ರಾಬ್ಲಮ್ ಇದೆ. ಈ ಕಡೆ ಆ ಕಡೆ ಹತ್ತು ಬೆಲೆಯಿಂದ ಗಂಟೆಗೆ ಹತ್ತು ಬೆಲೆ ಎಲ್ಲ ಸ್ವಲ್ಪ ಕ್ಲಿಯರ್ ಆಯ್ತು. ಇದು ಸ್ವಲ್ಪ ಪ್ರಾಬ್ಲಮ್. ಈಗ ಎಷ್ಟು ಗಂಟೆ ನೀವು ಬಸ್ಸಲ್ಲಿ ಇರ್ತೀರಾ ಪ್ರತಿ ದಿವಸ? ಆಫೀಸ್ ಬೆಳಗ್ಗೆ ಹೋಗೋದು, ಸಾಯಂಕಾಲ ವಾಪಸ್ ಎರಡು ಸೇರಿದ್ರೆ 2-2.5 ಗಂಟೆ ಬಸ್ಸಲ್ಲಿ ಇರ್ತೀವಿ ಸರ್. 2-2.5 ಗಂಟೆ ಬಸ್ಸಲ್ಲಿ ಇರ್ತೀರಾ? 4 ಅವರ್ ಬಸ್ಸು. ನಾವು ಕೂಡ್ಲಿಗೇಟ್. ಈಗ ಯಾಕೆ ಕೇಳಿದೆ ಅಂದ್ರೆ 4500 ಬಸ್ಸು ಹೊಸದು ಕೇಂದ್ರ ಸರ್ಕಾರ ಕೊಟ್ಟಿದೆ, ಎಲೆಕ್ಟ್ರಿಕ್ ಬಸ್ಗಳು. ಇವರು BMTC ಅವರು ಅದನ್ನ ರಸ್ತೆಗೆ ಬಿಟ್ಟಿಲ್ಲ. 4500 ಬಸ್ಸು. ಹಾ, ಸೊ 4500 ಹೊಸ ಬಸ್ಸು. ಅಷ್ಟ್ ಬಸ್ ಹೊಸ್ದಾಗ್ಬಿಟ್ರೆ ಉಪಯೋಗ ಆಗತ್ತೆ ಅನ್ಸುತ್ತಾ ಜನಕ್ಕೆ? ಆಯ್ತು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಮ್ಮ ಹೆಸರು? ಜಗದೀಶ್. ಎಲ್ಲಿರೋದು ತಾವು? ಮಹಾಲಕ್ಷ್ಮಿ ಲೇಔಟ್. ಕೊಡಿ ಸರ್, ಥ್ಯಾಂಕ್ ಯು. ಈಗ ನಿಮ್ಗೆ ಏನು 2 ಗಂಟೆ ಇಲ್ಲಿ ವೇಸ್ಟ್ ಮಾಡ್ತಾ ಇದ್ದೀರಾ? ಬಸ್ಸಲ್ಲಿ ಇತ್ತು ನಿಮ್ 4 ಗಂಟೆ ಎಕ್ಸ್ಟ್ರಾ ಟೈಮ್ ಸಿಕ್ತು 1 ಗಂಟೆ ಅಂದ್ರೆ ಏನ್ ಮಾಡ್ತೀರಾ ಅದ್ರಲ್ಲಿ? ನಮ್ ಟೈಮ್ ಮೇಲೆ ಸಿಗಲ್ಲ ಸರ್. ಅಲ್ಲ, ಈಗ ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಮನೆಗೆ ಹೋಗೋದೇ ಒಂದು ಖುಷಿ. ಜರ್ನಿಲೇ ಎಲ್ಲ 7 ಗಂಟೆಗೆ ಬಿಟ್ಟಿದೀವಿ ಮನೆ, ಇಲ್ಲಿ 9 ಗಂಟೆ ಆಗುತ್ತೆ. ಇಲ್ಲಿ ಅಲ್ಲಿಗೆ 2 ಅವರ್. ಸಾಯಂಕಾಲ 6:00 ಬಿಟ್ರೆ 8:00 ಹೋಗ್ತೀವಿ ಪಿಣೆ ಜಗತ್ತೆ. 9 ಗಂಟೆ ಇನ್ನೇನ್ ಮಾಡೋದು?
ಹೋಗೋದು ಹಾ. ಬರೀ ಇದೆ, ಎಲ್ಲ ಯಾರು ಮಾತಾಡ್ಸಕ್ಕಾಗಲ್ಲ, ಹ್ಮ್ ಯಾರ ಹತ್ರನು ಒಂದು ಇದಕ್ಕೂ ಹೋಗಕ್ಕಾಗಲ್ಲ. ಹ್ಮ್ ಇನ್ನೊಂದು ಬಸ್ ಜಾಸ್ತಿ ಇದ್ರೆ ಸ್ವಲ್ಪ ಇದು- ಕರೆಕ್ಟ್, ಹ್ಮ್. ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಹ್ಮ್. ಹಾ ಪಾಸ್ ಇದ್ದಿದ್ರೆ ಅಟ್ಲೀಸ್ಟ್ ನೋಡಿ ಹೋಗ್ತಿದ್ರು. ಕರೆಕ್ಟ್ ಕರೆಕ್ಟ್ ಎಲ್ರಿಗೂ ಟಿಕೆಟ್ ಕೊಡ್ಬೇಕಲ್ಲ, ಜೊತೆಗೆ ಐಡಿ ಚೆಕ್ ಮಾಡ್ಬೇಕು, ಅದು ಸ್ವಲ್ಪ ಕಷ್ಟ ಅವರಿಗೆ. ಕರೆಕ್ಟ್. ಆದ್ರೂ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಎಲ್ರಿಗೂ ಚೆಕ್ ಮಾಡ್ಬೇಕು, ಒಂದೊಂದ್ ಟೈಮ್ ಸೈಡ್ ಹಾಕಿರ್ತಾರೆ, ಹೌದು. ಆಗುತ್ತೆ ಹ್ಮ್ ಪ್ರಾಬ್ಲಮ್. ಹ್ಮ್ ಆರಾಮ ಅಕ್ಕ? ಎಲ್ಲಿ ಹೊರಟಿರೋದು ಇವಾಗ? ಆಫೀಸಾ? ಎಲ್ಲಿ ಆಫೀಸ್ ನಿಮ್ದು? ನಮ್ದು ಸಿಲ್ಕ್ ಸಿಲ್ಕ್ ಬೋರ್ಡ್. ಬಟ್ ನಿಮ್ದು ಒಂದೇ ಸ್ಟ್ರೈಟ್ ಬಸ್ಸು. ಬನಶಂಕರಿ ಕಂಡಕ್ಟರ್ ಸಾಹೇಬ್ರು, ಏನ್ ಕೆಲಸ ನಿಮ್ಗೆ ಈ ಕಡೆ? ಮಾಡಿ ಸರ್, ಸ್ವಲ್ಪ ತುಂಬಾ ಅಂದ್ರೆ ತುಂಬಾ ಸಾಪಾರು ಐತಿ. ಸೂಪರ್ವೈಸರ್ ಗಳ ಹತ್ರ ಬೈಸ್ಕೊಬೇಕು, ಏನಮ್ಮ ನಿಮ್ಗೆ ಎಷ್ಟ್ ಸತಿ ಹೇಳಿದ್ರು ನೀವು ಟೈಮಿಂಗ್ ಫಾಲೋ ಮಾಡಲ್ಲ. ಬುಕ್ಕಲ್ಲಿ ಬರ್ಬಿಡ್ತಾರೆ ಕಂಪ್ಲೇಂಟ್ ವಿಸಿಟ್ ಮಾಡಿದಾಗ, ಟೈಮಿಂಗ್ ಫಾಲೋ ಮಾಡ್ತಾ ಇಲ್ಲ, ಟೈಮಿಂಗ್ ಫಾಲೋ ಮಾಡಕ್ ಹೇಳ್ಬಿಡಿ ಅಂತ. ಎನಿ ಟೈಮ್ ಅದೇ ಇಶ್ಯೂ ಆಗ್ಬಿಟ್ಟಿದೆ ಸರ್ ನಮ್ಗಂತೂ. ನಾನು 8 years ಇಂದ NGO ಟೀಚರ್ ಆಗಿ ಮಾಡ್ತಾ ಇದ್ದೀನಿ. ಅವ್ರು ಎಲ್ಲ ಹಾಕಿದ್ರೆ ಅಲ್ಲಿ ಇವಾಗ ನಮ್ದು ಕನ್ಸ್ಟ್ರಕ್ಷನ್ ಸೈಟ್ ಇದೆ, ನಾನ್ ಕನ್ಸ್ಟ್ರಕ್ಷನ್ ಸೈಟ್, ಎರಡು ವರ್ಕ್ ಮಾಡ್ತೀವಿ. ಕ್ಲೋಸ್ ಆಗ್ತಿದಂಗೆ ಇನ್ನೊಂದ್ ಕಡೆ ಆಗ್ತಾ ಇರ್ತಾರೆ.